ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರ್ ಲೈಫ್. ಫ್ರೆಂಡ್ಸ್, ನಾನು ವಿಜಯ್ ಕುಮಾರ್, ಡಿಯರ್ ಲೈಫ್ ಎಂಪೈರ್ ಪ್ರೈವೇಟ್ ಲಿಮಿಟೆಡ್ ಇಂದ. ಫ್ರೆಂಡ್ಸ್, ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ಕ್ರಿಯೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ನೀವೇನಾದ್ರೂ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ನೀವು ಅಲ್ಲಿ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗ್ಬೋದು. ಸಿಂಗಲ್ ಆಗಿ ವರ್ಕ್ ಮಾಡಿದ್ರೆ ನೆಟ್ವರ್ಕಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಿದ್ರೆ ಈ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ಅನ್ನ ಕ್ರಿಯೇಟ್ ಯಾಕೆ ಮಾಡಬೇಕು, ಇದರಿಂದ ಏನ್ ಲಾಭಗಳಿದೆ, ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಫ್ರೆಂಡ್ಸ್, ನೆಟ್ವರ್ಕಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಆ ನೇಮೇ ಹೇಳ್ತಾ ಇದೆ, ನೆಟ್ವರ್ಕಿಂಗ್ ಬಿಸ್ನೆಸ್ ಅಂದ್ರೆ ಒಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡುವಂತ ಬಿಸ್ನೆಸ್. ಹಾಗಾದ್ರೆ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಯಾಕೆ ಮಾಡಬೇಕು? ನೀವೇನಾದ್ರೂ ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಅಲ್ಲಿ ಒಂದು ಒಳ್ಳೆಯ ಟೀಮ್ ಅನ್ನು ಬಿಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾ ಸಕ್ಸಸ್ಫುಲ್ ಆಗ್ಬೋದು. ಯಾಕಪ್ಪ ಟೀಮ್ ಅನ್ನ ಕ್ರಿಯೇಟ್ ಮಾಡಬೇಕು? ಫ್ರೆಂಡ್ಸ್, ಟೀಮ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ತುಂಬಾ ಲಾಭಗಳಿದೆ. ಮೊದಲನೇದಾಗಿ ಹೇಳಬೇಕಾದ್ರೆ, ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಒಂದು ನೆಟ್ವರ್ಕ್ ಬಿಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ, ನೀವು ಟೈಮ್ ಕಂಪೌಂಡಿಂಗ್ ಸೈನ್ಸ್ TCS ಕಾನ್ಸೆಪ್ಟ್ ಅಲ್ಲಿ ಇನ್ಕಮ್ ಅನ್ನು ಅರ್ನ್ ಮಾಡಬಹುದು. ಟೈಮ್ ಕಂಪೌಂಡಿಂಗ್ ಸೈನ್ಸ್ ಅಂತ ಹೇಳಿದ್ರೆ ಬೇರೆಯವರ ಟೈಮ್ ಅನ್ನ ಕಂಪೌಂಡ್ ಮಾಡಿ ನಿಮ್ಮ ಟೈಮ್ ಅನ್ನ ಜಾಸ್ತಿ ಮಾಡಬಹುದು. ಇದರ ಮುಖಾಂತರ ನೀವು ಅನ್ಲಿಮಿಟೆಡ್ ಇನ್ಕಮ್ ಅನ್ನು ಅರ್ನ್ ಮಾಡ್ಲಿಕ್ಕೆ ಆಗುತ್ತೆ. ಜಾಬ್ ಮಾಡ್ಲಿಕ್ಕೆ ನೀವು ಹೋಗ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಹತ್ರ ಲಿಮಿಟೆಡ್ ಟೈಮ್ ಕೊಡಬೇಕು. ದಿನಕ್ಕೆ ನೀವು 8 ಗಂಟೆ 10 ಗಂಟೆ ಟೈಮ್ ಕೊಡ್ತೀರಾ, ನಿಮಗೆ ಇನ್ಕಮ್ ಕೂಡ ಲಿಮಿಟೆಡ್ ಅಷ್ಟೇ ಸಿಗುತ್ತೆ, 10,000 15,000 20,000. ಬಟ್ ನೀವು ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ಬಿಲ್ಡ್ ಮಾಡಿದಾಗ ಆ ನಿಮ್ಮ ಟೀಮ್ ಅವರದ್ದು ಟೈಮ್ ಕೂಡ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಟೈಮ್ ಅನ್ಲಿಮಿಟೆಡ್ ಆಗುತ್ತೆ. ಆಗ ನಿಮ್ಮ ಇನ್ಕಮ್ ಕೂಡ ಅನ್ಲಿಮಿಟೆಡ್ ಆಗಿ ಅರ್ನ್ ಮಾಡಬಹುದು. ನೀವು 1 ಲಕ್ಷ 2 ಲಕ್ಷ 10 ಲಕ್ಷ 20 ಲಕ್ಷ ಎಷ್ಟು ಇನ್ಕಮ್ ಅರ್ನ್ ಮಾಡ್ಬೇಕಂತಿದ್ದೀರಿ ಅಷ್ಟು ದೊಡ್ಡ ಟೀಮ್ ಅನ್ನ ಕ್ರಿಯೇಟ್ ಮಾಡಿ. ಆವಾಗ ನೀವು ಅನ್ಲಿಮಿಟೆಡ್ ಇನ್ಕಮ್ ಅನ್ನ, ಮನಿ ಫ್ರೀಡಮ್ ಅನ್ನ ಎಂಜಾಯ್ ಮಾಡಬಹುದು. ಅದಕ್ಕೋಸ್ಕರ ಟೀಮ್ ಬಿಲ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹೇಳುವುದಾದ್ರೆ, ಟೀಮ್ ಬಿಲ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ. ನೆಟ್ವರ್ಕಿಂಗ್ ಬಿಸ್ನೆಸ್ ಅಂತ ಹೇಳಿದ್ರೆ ಅದು ಒಂದು ಡ್ರೀಮ್ ಬಿಸ್ನೆಸ್, ಡ್ರೀಮ್ಸ್ ಅನ್ನ ಅಚೀವ್ ಮಾಡ್ಕೊಳ್ಳುವಂತ ಬಿಸ್ನೆಸ್. ಆದ್ರೆ ಟೀಮ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಡ್ರೀಮ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬೈಕ್ ತಗೊಳ್ಬೇಕು, ಕಾರ್ ತಗೊಳ್ಬೇಕು, ಲ್ಯಾಪ್ಟಾಪ್ ತಗೊಳ್ಬೇಕು, ಸರ್ ಫಾರಿನ್ ಟ್ರಿಪ್ಸ್ಗೆ ಹೋಗ್ಬೇಕಂತಿದ್ದೇನೆ ನಾನು, ಹೀಗೆ ತುಂಬಾ ಡ್ರೀಮ್ಸ್ ಇಟ್ಕೊಂಡು ಒಬ್ಬ ವ್ಯಕ್ತಿ ನೆಟ್ವರ್ಕಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಹೊರಗಡೆಯಲ್ಲಿ ಜಾಬ್ ಆಗಿರ್ಬೋದು ಅಥವಾ ಅದರ್ ಪ್ರೊಫೆಷನಲ್ ಆಗಿರ್ಬೋದು, ಡ್ರೀಮ್ಸ್ ಅನ್ನ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನೆಟ್ವರ್ಕಿಂಗ್ ಅಲ್ಲಿ ನೀವು ಕೇಳಿರ್ಬೋದು, ಡ್ರೀಮ್ಸ್ ಅನ್ನ ಅಚೀವ್ಮೆಂಟ್ ಮಾಡಬಹುದು. ಬಟ್ ಟೀಮ್ ಕ್ರಿಯೇಟ್ ಮಾಡಿದಾಗ ಮಾತ್ರ. ನೀವು ಒಬ್ಬರೇ ಕೆಲಸ ಮಾಡಿ ನಿಮ್ಮ ಡ್ರೀಮ್ಸ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಪ್ಲಸ್ ನಿಮ್ಮ ಟೀಮ್ ವರ್ಕ್ ಮಾಡಿದಾಗ ಮಾತ್ರ ನಿಮ್ಮ ಪ್ರತಿಯೊಂದು ಡ್ರೀಮ್ಸ್ ಕೂಡ, ಚಿಕ್ಕ ಚಿಕ್ಕ ಡ್ರೀಮ್ ಇಂದ ಹಿಡಿದು ದೊಡ್ಡ ದೊಡ್ಡ ಡ್ರೀಮ್ ತನಕ ಪ್ರತಿಯೊಂದು ಡ್ರೀಮ್ ಕೂಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ನಿಮ್ಮ ಟೀಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಟೀಮ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್, ಟೀಮ್ ಕ್ರಿಯೇಟ್ ಮಾಡೋದ್ರಿಂದ ಮತ್ತೊಂದು ದೊಡ್ಡ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಫ್ಯಾಮಿಲಿ ಸೆಕ್ಯೂರಿಟಿ ಪಡ್ಕೊಳ್ಬಹುದು. ಫ್ರೆಂಡ್ಸ್, ಇವತ್ತು ಸರಿ ಇರುವ ವ್ಯಕ್ತಿ ನಾಳೆ ಸರಿ ಇದ್ದಾನಂತ ಗ್ಯಾರಂಟಿ ಇಲ್ಲ. ನೀವು ನೋಡ್ತಿರ್ಬೋದು, ಊಟ ಮಾಡ್ತಿದ್ದಾಗಲೇ ಅಲ್ಲೇ ಒಬ್ಬ ವ್ಯಕ್ತಿ ಸತ್ತೋದ. ನೀವು ನೋಡಿರ್ಬೋದು, ನಮ್ದು ಸಾಂಗ್ ಹೇಳ್ತಿರೋರು ಅವಾಗ ಸ್ಟೇಜ್ ಅಲ್ಲಿ ಸತ್ತೋದ್ರು. ಇಂಥ ತುಂಬಾ ಎಕ್ಸಾಂಪಲ್ಸ್ ನಿಮಗೆ ಸಿಕ್ಕಿರ್ಬೋದು. ಸೊ ನಮ್ಮ ಹತ್ರ ಸೆಕ್ಯೂರಿಟಿ ಬೇಕು. ನಾಳೆ ನಾವು ಇಲ್ದಿದ್ರು ಕೂಡ ನಮ್ಮ ಫ್ಯಾಮಿಲಿಗೊಂದು ಸೆಕ್ಯೂರಿಟಿ ಬೇಕು ಅಲ್ವಾ? ಸೊ ನೀವು ನೆಟ್ವರ್ಕಿಂಗ್ ಬಿಸ್ನೆಸ್ ಎಲ್ಲ ಸೆಕ್ಯೂರಿಟಿ ತಗೊಳ್ಬಹುದು ಟೀಮ್ ಬಿಲ್ಡ್ ಮಾಡಿದ್ರೆ. ನೀವೊಂದು ಒಳ್ಳೆ ಟೀಮ್ ಅನ್ನ ಕ್ರಿಯೇಟ್ ಮಾಡಿದಿರಿ ಅಂತ ಹೇಳಿದ್ರೆ, ಆಫ್ಟರ್ ಬೈ ಚಾನ್ಸ್ ನಾಳೆ ಯಾವುದೊಂದು ರೀಸನಿಗೋಸ್ಕರ ನಿಮ್ಗೊಂದು 1 ಮಂತ್ ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ, ಇಲ್ಲ 6 ಮಂತ್ ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ, ನೋ ಇಶ್ಯೂ. ನಿಮ್ಮ ಟೀಮ್ ವರ್ಕ್ ಮಾಡ್ತಿರ್ತದೆ, ನೀವು ಇನ್ಕಮ್ ಅರ್ನ್ ಮಾಡ್ಬೋದು. ಅಥವಾ ನಿಮ್ಗೊಂದು ಲೈಫ್ ಲಾಂಗ್ ವರ್ಕ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ ಬಂತು, ಅಥವಾ ನೀವು ಭೂಮಿ ಬಿಟ್ಟು ಹೋಗಿ ಬಿಟ್ರಿ, ಬಟ್ ನಿಮ್ಮ ಹತ್ರ ಒಳ್ಳೆ ಟೀಮ್ ಇದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ ಅದರ ಬಗ್ಗೆ ತಲೆಬಿಸಿ ಇಲ್ಲ. ನಿಮ್ಮ ಫ್ಯಾಮಿಲಿಗೆ ಆ ಟೀಮ್ ವರ್ಕ್ ಇಂದ ನಿಮ್ಮ ಫ್ಯಾಮಿಲಿಗೆ ಇನ್ಕಮ್ ಜನರೇಟ್ ಆಗ್ತಾ ಇರ್ತದೆ. ಸೊ ಒಂದು ಫ್ಯಾಮಿಲಿ ಸೆಕ್ಯೂರಿಟಿ ಕೂಡ ಪಡ್ಕೊಳ್ಬಹುದು ಟೀಮ್ ಕ್ರಿಯೇಟ್ ಮಾಡೋದ್ರಿಂದ. ಫ್ರೆಂಡ್ಸ್, ಟೀಮ್ ಬಿಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ನಿಮ್ಮ ಬಿಸ್ನೆಸ್ ಅನ್ನ ಬೇರೆ ಪ್ಲೇಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ನೀವೀಗ ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಹುಬ್ಳಿಯವರು ಬಂದ್ರು, ಈಗ ನಿಮ್ಮ ಬಿಸ್ನೆಸ್ ಹುಬ್ಳಿಯಲ್ಲಿ ಶುರು ಮಾಡಬಹುದು. ಆ ವ್ಯಕ್ತಿಯ ಮುಖಾಂತರ ಒಬ್ಬ ವ್ಯಕ್ತಿ ಬಂದ್ರು, ಅವರು ಮಹಾರಾಷ್ಟ್ರದವರು, ಈಗ ನಿಮ್ಮ ಬಿಸ್ನೆಸ್ ಮಹಾರಾಷ್ಟ್ರದಲ್ಲಿ ಶುರು ಮಾಡಬಹುದು. ಹೀಗೆ ನೀವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು, ಬೇರೆ ಬೇರೆ ಕಡೆ ಬಿಸ್ನೆಸ್ ಅನ್ನ ಸೆಟಪ್ ಮಾಡಬಹುದು ನೀವು ಟೀಮ್ ಬಿಲ್ಡ್ ಮಾಡೋದ್ರಿಂದ. ಅದಕ್ಕೂ ಟೀಮ್ ಬಿಲ್ಡ್ ಮಾಡೋದು ಇಂಪಾರ್ಟೆಂಟ್ ಇದೆ. ಫ್ರೆಂಡ್ಸ್, ನೀವು ಟೀಮ್ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ಟೈಮ್ ಫ್ರೀಡಮ್ ಕೂಡ ಎಂಜಾಯ್ ಮಾಡಬಹುದು. ಇವತ್ತೇನು ಗೊತ್ತಾ, ಜನರ ಹತ್ರ ಹಣ ಇದೆ ಬಟ್ ಎಂಜಾಯ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಕಾರ್ ಇದೆ, ಆ ಕಾರ್ ತಗೊಂಡು ಎಂಜಾಯ್ ಮಾಡ್ಲಿಕ್ಕೆ ಟೈಮ್ ಇಲ್ಲ.
ಹಾಗಿದ್ದೇನು ಪ್ರಯೋಜನ? ಬಟ್ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ನೀವು ಕೇಳಿರ್ಬೋದು ಟೈಮ್ ಫ್ರೀಡಮ್ ಸಿಗುತ್ತೆ. ನಾನು ಆವಾಗಲೇ ಹೇಳಿದೆ, ನೀವು ಟೈಮ್ ಕಂಪೌಂಡಿಂಗ್ ಸೈನ್ಸ್ ಅಂಡರ್ ಅಲ್ಲಿ ನೀವು ಟೈಮ್ ಫ್ರೀಡಮ್ ಕೂಡ ತಗೊಳ್ಬಹುದು. ಒಂದು ಒಳ್ಳೆಯ ಟೀಮ್ ಬಿಲ್ಡ್ ಮಾಡಿದ್ರಿ, ನಿಮ್ಗೊಂದು 1 ಮಂತ್ ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು, ನಿಮ್ಗೆ ಬಿಸ್ನೆಸ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗಿಲ್ಲ, ನೋ ಇಶ್ಯೂ. ಅಥವಾ ಕಾಲೇಜಲ್ಲಿ ಬಿಸಿ ಇದ್ರಿ, ಬಿಸ್ನೆಸ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗಿಲ್ಲ, ನೋ ಇಶ್ಯೂ. ನಿಮ್ಮ ಟೀಮ್ ಏನಿದೆ ಅದು ವರ್ಕ್ ಮಾಡ್ತಿರುತ್ತೆ. ನೀವು ಆ ಕಡೆ ಫಂಕ್ಷನ್ ಎಂಜಾಯ್ಮೆಂಟ್ ಮಾಡ್ತಿದ್ದೀರಾ, ನಿಮ್ದಲ್ಲಿ ಟೈಮ್ ಕೂಡ ನೀವು ಎಂಜಾಯ್ ಮಾಡ್ತಿದ್ದೀರಿ, ಈ ಕಡೆ ನಿಮ್ಮ ಇನ್ಕಮ್ ಕೂಡ ಜನರೇಟ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ತುಂಬಾ ದೊಡ್ಡ ಅಪಾರ್ಚುನಿಟಿ. ಒಬ್ಬ ಜಾಬ್ ಮಾಡ್ತಿರೋ ವ್ಯಕ್ತಿ 1 ಮಂತ್ ಜಾಬ್ಗೆ ರಜೆ ಹಾಕಿ ತಿರುಗಾಡ್ಲಿಕ್ಕೆ ಹೋದ ಅಂತ ಹೇಳಿದ್ರೆ ಆ 1 ಮಂತ್ ಅವನಿಗೆ ಇನ್ಕಮ್ ಇಲ್ಲ. ಟೈಮ್ ಇದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಇದ್ರೆ ಟೈಮ್ ಇಲ್ಲ. ಬಟ್ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಬೈ ಚಾನ್ಸ್ ನಿಮ್ಗೆ ಒಂದು 1 ಮಂತ್ 2 ಮಂತ್ ವರ್ಕ್ ಮಾಡ್ಲಿಕ್ಕೆ ಆಗಿಲ್ಲ, ಯಾವುದೋ ಫಂಕ್ಷನ್ ಅದು ಅಂತ ನೀವು ಬಿಸಿ ಇದ್ದೀರಾ, ಟೈಮ್ ಅನ್ನು ಎಂಜಾಯ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, ನೀವು ಎಂಜಾಯ್ ಮಾಡಿ, ನೋ ಇಶ್ಯೂ. ನಿಮ್ಮ ಟೀಮ್ ವರ್ಕ್ ಮಾಡ್ತಿರ್ತದೆ, ಇನ್ಕಮ್ ಜನರೇಟ್ ಆಗ್ತಾ ಇರ್ತದೆ. ಆ ಕಡೆ ಟೈಮ್ ಕೂಡ ಎಂಜಾಯ್ ಮಾಡಿದ್ರಿ, ಈ ಕಡೆ ಇನ್ಕಮ್ ಕೂಡ ಜನರೇಟ್ ಆಯ್ತು. ಇಟ್ಸ್ ಎ ಧಮಾಕ ಅಪಾರ್ಚುನಿಟಿ. ಹಾಗೆಯೇ ನೀವು ಟೀಮ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಮತ್ತೊಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಕಂಪನಿಯಲ್ಲಿರುವಂತಹ ಪಿನ್ ಲೆವೆಲ್ಸ್ ಅನ್ನ, ಟಾರ್ಗೆಟ್ಸ್ ಅನ್ನ ಕೂಡ ನೀವು ಅಚೀವ್ಮೆಂಟ್ ಮಾಡಬಹುದು. ನೀವು ಒಬ್ಬರೇ ವರ್ಕ್ ಮಾಡಿದ್ರೆ ನೀವು ಹಾರ್ಡ್ಲಿ ಮೇ ಬಿ ಒಂದು ಫಸ್ಟ್ ಲೆವೆಲ್ ರೀಚ್ ಮಾಡ್ಬೋದೇನೋ. ಆದ್ರೆ ನೀವು ದೊಡ್ಡ ದೊಡ್ಡ ಲೆವೆಲ್ಸ್ ಅನ್ನ ರೀಚ್ ಮಾಡಿ ರೆಕಗ್ನೇಷನ್ ತಗೊಳ್ಬೇಕು, ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಬೇಕು, ನಿಮ್ದೇ ಆದ ಒಂದು ರೆಸ್ಪೆಕ್ಟ್ ಅನ್ನ ಪಡ್ಕೊಳ್ಬೇಕು, ಕಂಪನಿಯಲ್ಲಿ ನಿಮ್ದೊಂದು ಒಂದು ಗುರುತನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ, ಯು ಹ್ಯಾವ್ ಟು ಕ್ರಿಯೇಟ್ ದ ಟೀಮ್. ಮಸ್ಟ್ ಅಂಡ್ ಶುಡ್ ನೀವು ಟೀಮ್ ಕ್ರಿಯೇಟ್ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಒಟ್ಟಾಗಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ದೊಡ್ಡ ಲೆವೆಲ್ಸ್ಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನಿಮ್ಮ ಟೀಮ್ ಬೇಕಾಗುತ್ತೆ. ಸೊ ಟೀಮ್ ಕ್ರಿಯೇಟ್ ಮಾಡಿದಾಗ ಮಾತ್ರ ನೀವು ನಿಮ್ಮ ಪಿನ್ ಲೆವೆಲ್ಸ್ ಕೂಡ ನೀವು ರೀಚ್ ಮಾಡ್ಲಿಕ್ಕೆ ಆಗುವಂಥದ್ದು. ಹೀಗೆ ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ಟೀಮ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ತುಂಬಾ ಲಾಭಗಳಿದೆ. ಸೊ ನೀವು ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾವುದೇ ಕಂಪನಿಲಿ ನೋ ಇಶ್ಯೂ. ನೀವು ನೆಟ್ವರ್ಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಮಸ್ಟ್ ಅಂಡ್ ಶುಡ್ ಟೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಕಸ್ ಮಾಡಿ. ಎಷ್ಟು ಬೇಗ ನೀವು ಒಳ್ಳೆ ಟೀಮ್ ಕ್ರಿಯೇಟ್ ಮಾಡ್ತೀರಿ, ಅಷ್ಟು ದೊಡ್ಡ ಬಿಸ್ನೆಸ್ ನಿಂದಾಗುತ್ತೆ. ಫ್ರೆಂಡ್ಸ್, ಟೀಮ್ ಅಂತ ಹೇಳಿದ್ರೆ ಒಂದು ಮಾವಿನ ಗಿಡ ನೆಟ್ಟ ಹಾಗೇನೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಗಿಡ ನೆಟ್ಟ ನಂತರ ಅದಕ್ಕೆ ನೀರು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಬೇಲಿ ಹಾಕ್ಬೇಕು, ಕಾಪಾಡಬೇಕು. ಬಟ್ ಒಂದು 5-6 ವರ್ಷ ನೀವು ಬೆಳೆಸಿದ್ರಿ ಅಂತ ಹೇಳಿದ್ರೆ ದೆನ್ ಅದು ಆಟೋಮೆಟಿಕ್ಲಿ ಬೆಳೀತದೆ. ದೆನ್ ಸಾಯುವ ತನಕ ನಿಮ್ಗೆ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ. ಟೀಮ್ ಈಸ್ ಲೈಕ್ ದಟ್ ಓನ್ಲಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಒಳ್ಳೆಯ ಟೀಮ್ ಅನ್ನ ಬಿಲ್ಡ್ ಅಪ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಅದಕ್ಕೋಸ್ಕರ ಫೋಕಸ್ ಮಾಡಿ ವರ್ಕ್ ಮಾಡಬೇಕು. ನೀವು ವರ್ಕ್ ಮಾಡಿ ಒಂದು ಒಳ್ಳೆ ಟೀಮ್ ಬಿಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಟೀಮ್ ಲೈಫ್ ಲಾಂಗ್ ನಿಮಗೆ ಇನ್ಕಮ್ ಕೊಡುತ್ತೆ, ಸೆಕ್ಯೂರಿಟಿ ಕೊಡುತ್ತೆ, ನಿಮ್ಮ ಡ್ರೀಮ್ಸ್ ಅನ್ನ ಅಚೀವ್ ಮಾಡ್ಕೊಳ್ಳಿಕ್ಕೆ ಆಪರ್ಚುನಿಟಿ ಕೊಡುತ್ತೆ. ಸೊ ಟೀಮ್ ಕ್ರಿಯೇಟ್ ಮಾಡಲಿಕ್ಕೆ ಫೋಕಸ್ ಮಾಡಿ, ಟೀಮ್ ಕ್ರಿಯೇಟ್ ಮಾಡಿ ವರ್ಕ್ ಮಾಡಿ, ನೆಟ್ವರ್ಕಿಂಗ್ ಬಿಸ್ನೆಸ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೋದು. ಸೊ ಐ ಹೋಪ್ ನನ್ನ ಎಲ್ಲಾ ಮಾತುಗಳು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ಫ್ರೆಂಡ್ಸ್, ಟೀಮ್ ಅನ್ನ ಕ್ರಿಯೇಟ್ ಹೇಗೆ ಮಾಡುವುದು ಸರ್ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನಂದು ವಿಡಿಯೋ ಇದೆ, ನಾನು ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಹೋಗಿ ನೋಡಿ ಅದನ್ನ. ಹೇಗೆ ಟೀಮ್ ಅನ್ನ ಕ್ರಿಯೇಟ್ ಮಾಡೋದು, ಬೇರೆ ಪೀಪಲ್ಸ್ ಅನ್ನ ನಿಮ್ಮ ಟೀಮ್ ಅಲ್ಲಿ ಜಾಯಿನ್ ಮಾಡಿಸೋದು ಹೇಗೆ, ಆ ವಿಡಿಯೋವನ್ನು ನೋಡಿ. ಅದರಿಂದ ಕೂಡ ತುಂಬಾ ನಿಮಗೆ ಕಲಿಲಿಕ್ಕೆ ಸಿಗುತ್ತೆ. ಹಾಗೇನೆ ಟೀಮ್ ಕ್ರಿಯೇಟ್ ಆದ ನಂತರ ಆ ಟೀಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡುವುದು ಹೇಗೆ, ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹೇಳಿಕ್ಕಿದ್ದೇನೆ. ತಪ್ಪದೆ ನನ್ನ ಚಾನಲ್ ಅನ್ನ ನೀವು ನೋಡ್ತಾ ಇರಿ, ನಿಮ್ಗಿನ್ನು ತುಂಬಾ ಅಪ್ಡೇಟ್ಸ್ಗಳು ಸಿಗ್ಲಿಕ್ಕಿದೆ. ಸೊ ಇವತ್ತಿನ ವಿಡಿಯೋ ಲೈಕ್ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಡಿಯರ್ ಲೈಫ್ ಅಮರ್ ಲೈಫ್.